ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಕ್ಷಿತಾ ಹ್ಯಾಪಿ ಫ್ಯಾಮಿಲಿ ಕನ್ನಡ ವ್ಲಾಗ್. ಸೊ ನನ್ನ ಹೆಸರು ಯಕ್ಷಿತಾ, ಹೇಗಿದ್ದೀರಾ? ಆ್ಯಂಡ್ ವೆಲ್ಕಮ್ ಟು ಅನದರ್ ವ್ಲಾಗ್. ಸೊ ಇವಾಗ ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಟೈಮ್ ಬಂದು 3:30 ಆಯಿತು. ಸೊ ಅದ್ರ ಬಗ್ಗೆ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ಮನೆ ಸ್ಟಾರ್ಟ್ ಮಾಡೋಣ. ಇವತ್ತು ನನಗೆ ಟೈಮ್ ಬಂದು 3:30 ಆಯಿತು. ಆ್ಯಂಡ್ ನನಗೆ ಸ್ವಲ್ಪ ಹೊಟ್ಟೆ ಹಸಿವಾಗ್ತಾ ಇದೆ. ಸೊ ಕೆಲಸ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ಸಾಂಬಾರು ಬಂದು ಇದು ಬೂದ್ ಕುಂಬಳಕಾಯಿ ಇದೆ ಅಲ್ವಾ, ಸೊ ಅದ್ರ ಪಲ್ಯ ಮತ್ತು ಸಾಂಬಾರು. ಸೊ ಸಾಂಬಾರು ಕೂಡ ಮಾಡಿದ್ದೀನಿ, ಬಟ್ ಪಲ್ಯದಲ್ಲಿ ಊಟ ಮಾಡ್ತಾಯಿದ್ದೀನಿ. ಆಗ ಇದು ಕೇಸರಿ ಬಾತ್ ಕ್ಷೀರ ಅಂತ ಹೇಳ್ತೀವಲ್ಲ, ಸೊ ಅದನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಹೇಗಾಗುತ್ತೆ ಅಂತ. ಫ್ರೆಂಡ್ಸ್, ಇಲ್ಲಿ ಕ್ಷೀರ ಮಾಡೋದಕ್ಕೆ ಐಟಮ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸಕ್ಕರೆ ಮತ್ತು ಇದು ಬಾಂಬೆ ರವೆ ಮತ್ತು ಸ್ವಲ್ಪ ಕಲರು ಮತ್ತು ಗೋಡಂಬಿ ದ್ರಾಕ್ಷಿ ಎಲ್ಲ ರೆಡಿ ಇದೆ. ತುಪ್ಪ ಒಂದಿದೆ. ಸೊ ತುಪ್ಪ ಇದು ಬಂದು ಹೋಮ್ ಮೇಡ್ ತುಪ್ಪ. ಸೊ ಅತ್ತೆ ಮಾಡಿರೋವಂಥದ್ದು. ಸೊ ಎಲ್ಲ ರೆಡಿ ಇದೆ. ಸೊ ಇನ್ನು ರವೆ ಹುರ್ಕೊಳ್ಬೇಕು. ಮೊದಲಿಗೆ ನಾನು ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿ ಇದೆ ಅಲ್ವಾ, ಸೊ ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇವನ್ನೇನು ಲೋಟ ನೋಡ್ತಿದ್ದೀರಾ, ಸೊ ಇದರಲ್ಲಿ 2 ಲೋಟ ಅಷ್ಟು ರವೆ ತೊಗೊಂಡಿದ್ದೀನಿ. 2 ಲೋಟ ರವೆ ತೊಗೊಂಡ್ರೆ ಅದಕ್ಕೆ ಒಂದು 2.5 ಇಂದ 3 ಲೋಟದಷ್ಟು ಸಕ್ಕರೆ ಸಾಕಾಗುತ್ತೆ. ತುಂಬ ಸಕ್ಕರೆ ಬೇಕು ಅಂತಿದ್ರೆ, ಸ್ವೀಟ್ ಬೇಕಂತಿದ್ರೆ 3 ಲೋಟ ತಗೊಳ್ಳಿ. ಒಂದು ಮೀಡಿಯಮ್ ಸಾಕು ಅಂತ ಹೇಳಿದ್ರೆ ಒಂದು 2.5 ಲೋಟದಷ್ಟು ಸಕ್ಕರೆ ಸಾಕು. 2 ಲೋಟದಲ್ಲಿ 2 ಲೋಟ ರವೆಗೆ ಒಂದು 3 ಲೋಟದಷ್ಟು ಸಕ್ಕರೆ ಬೇಕಾಗುತ್ತೆ. ಈಗ ನಾನು ಫಸ್ಟಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು, ತುಪ್ಪ ಅಂದರೆ ಒಂದು 3-4 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ಅದು ಹಾಕ್ಕೊಂಡು ರವೆನ ಮೀಡಿಯಮ್ ಲೋ ಫ್ಲೇಮಲ್ಲಿ ಗ್ಯಾಸ್ ಇಟ್ಕೊಂಡು ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ರವೆ ಸ್ವಲ್ಪ ಒಂದು ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು. ಸೊ ಇದಕ್ಕೆ ಈಗ ನಾನು 2 ಲೋಟ ಅಷ್ಟು ರವೆ ಹಾಕ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ತಾ ಇದೊಂದು 5ರಿಂದ 6 ನಿಮಿಷ ಅಷ್ಟು ಟೈಮ್ ಫ್ರೈ ಮಾಡ್ಕೊಳ್ಬೇಕು. 5ರಿಂದ 6 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಈ ಥರ ಗೋಲ್ಡನ್ ಕಲರ್ ಬರುತ್ತೆ. ಇವಾಗ ನಾವೀಗ ಇದನ್ನ ಬೇರೆ ಪ್ಲೇಟಿಗೆ ಶಿಫ್ಟ್ ಮಾಡೋಣ. ಇದು ರೇಷೋ ಬಂದು ಸ್ವಲ್ಪ ಕರೆಕ್ಟಾಗಿರಬೇಕು, ಹಾಗಾದರೆ ಕರೆಕ್ಟಾಗಿ ಬರುತ್ತೆ. ಈಗ ನಾನು 2 ಲೋಟ ಅಷ್ಟು ರವೆ ತೊಗೊಂಡಿದ್ದೀನಲ್ವ, 2 ಲೋಟ ರವೆಗೆ 4 ಲೋಟ ಅಷ್ಟು ನೀರು ಬೇಕಾಗುತ್ತೆ. ಆ್ಯಂಡ್ ಸಕ್ಕರೆ ಬಂದು 3 ಲೋಟದಷ್ಟು ಸಕ್ಕರೆ ಬೇಕಾಗುತ್ತೆ. ಇವಾಗ ನಾನು 4 ಲೋಟ ಅಷ್ಟು ನೀರನ್ನು ಕುದಿಯೋದಕ್ಕೆ ಇಡ್ತಾಯಿದ್ದೀನಿ. ಯಾಕಂದರೆ ನಾನು 2 ಲೋಟ ರವೆ ತೊಗೊಂಡಿದ್ದೀನಿ, ಅದಕ್ಕೆ 4 ಲೋಟ ಅಷ್ಟು ನೀರನ್ನು ಈಗ ಕುದಿಯೋದಕ್ಕೆ ಇಡ್ತಾಯಿದ್ದೀನಿ. ಸೊ ಇಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದಂಥ ರವೆ ಕೂಡ ರೆಡಿ ಇದೆ. ಆ್ಯಂಡ್ ನಿಮ್ಮನ್ನು ಇಟ್ಕೊಳ್ತೀನಿ. ಇದೊಂದು ಕುದಿ ಬಂದಮೇಲೆ ಈ ಪ್ರೊಸೀಜರ್ ಅಂತೂ ತುಂಬ ಇಂಪಾರ್ಟೆಂಟ್. ಇಬ್ಬರು ಇದ್ದರೆ ತುಂಬಾ ಒಳ್ಳೆಯದು. ಆದ್ರೂ ಕೂಡ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಈಗ ನೀರು ಕುದೀತಾ ಇದೆ ಅಲ್ವಾ, ಈಗ ನಾವು ರವೆಯನ್ನು ಹಾಕ್ಕೊಳ್ಬೇಕು. ರವೆ ಸ್ವಲ್ಪನೂ ಏನದು ಗಟ್ಟಿ ಗಟ್ಟಿ ಥರ ಆಗಬಾರ್ದು, ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಆಗಬೇಕು. ಸೊ ಇದು ಸ್ವಲ್ಪ ನೀವು ನೋಡ್ಕೊಂಡು ಮಾಡಬೇಕಾಗುತ್ತೆ. ಬೇರೆಲ್ಲನೂ ತುಂಬಾ ಈಸಿ ಇದೆ. ಈಗ ನಾವು ರವೆಯನ್ನು ಆ್ಯಡ್ ಮಾಡ್ಕೊಂಡ್ರಾಯ್ತು. ಸ್ವಲ್ಪ ಆಚೆ ಈಚೆ ಆದರೂ ಕೂಡ ಗಟ್ಟಿಯಾಗಿಬಿಡುತ್ತೆ. ಸೊ ನಾನಿಲ್ಲಿ ನೋಡಿ ಸ್ವಲ್ಪ ನಂದೆಲ್ಲ ಆಗೋಷ್ಟರಲ್ಲಿ ಅದು ಗಟ್ಟಿಯಾಗಿಬಿಟ್ಟಿದೆ. ತುಂಬಾ ಸ್ವಲ್ಪ ಏನೋ ಗಟ್ಟಿಯಾಗಿತ್ತು, ಮತ್ತು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡೆ. ಸೊ ನೀವು ಆದಷ್ಟು ಬೇಗ ನೀರಿರುವಾಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಗಟ್ಟಿಯಾಗಿಬಿಡುತ್ತೆ. ಅದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲೇ ಗಟ್ಟಿಯಾಗಿಬಿಡುತ್ತೆ. ಸೊ ಈ ಥರ ನೀರು ಹಾಕ್ಕೊಂಡು
ಬಿಸಿ ನೀರಲ್ಲಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆದಮೇಲೆ ನೆಕ್ಸ್ಟ್ ಏನು ಪ್ರೊಸೀಜರ್ ಅಂತ ನೋಡಿ. ಈಗ ಚೆನ್ನಾಗಿ ರವೆ ನೀರಲ್ಲಿ ಮಿಕ್ಸ್ ಆಗಿದೆ, ಒಂದು 2 ನಿಮಿಷ ಚೆನ್ನಾಗಿ ಬೆಂದಿದೆ ಅಂತ ಅಂದಮೇಲೆ ನಾವೀಗ ಸಕ್ಕರೆ ಹಾಕ್ಕೊಳ್ಬೇಕು. ರವೆ ಜಾಸ್ತಿ ಬೇಯುವಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ನಾವು ಅದನ್ನು ಚೆನ್ನಾಗಿ ಫ್ರೈ ಮಾಡಿರ್ತೀವಲ್ವ. ಒಂದು 2-3 ನಿಮಿಷ ನೀರಲ್ಲಿ ಬೆಂದರೆ ಸಾಕು. ಈಗ ನಾವು ಇದಕ್ಕೆ ನಾವೇನು ಸಕ್ಕರೆ ನೋಡ್ಕೊಂಡು ಆ್ಯಡ್ ಮಾಡಿ, ಸಕ್ಕರೆ ಬೇಕು ಅಂತಿದ್ರೆ ಆ್ಯಡ್ ಮಾಡಿ, ಅಥವಾ ನಾನು ಏನು ರೇಷಿಯೋ ಹಿಡಿತೀನಿ ಅದ್ರ ಪ್ರಕಾರನೇ ಸಕ್ಕರೆ ಆ್ಯಡ್ ಮಾಡಿದ್ರೆ ಸಾಕು. ಆ್ಯಂಡ್ ಈಗ ಹೇಗೂ ಸಕ್ಕರೆ ಹಾಕಿರೋದ್ರಿಂದ ಇದರಲ್ಲಿ ನೀರಿನ ಅಂಶ ಇರುತ್ತೆ, ಅದೀಗ ಮೆಲ್ಟಾಗಿ ಚೆನ್ನಾಗಿ ಈಗ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಈಗ ನಾವು ಇದಕ್ಕೆ ತುಪ್ಪ ಹಾಕ್ಕೊಳ್ಬೇಕು. ತುಪ್ಪ ಒಂದು 4-5 ಸ್ಪೂನಷ್ಟು ತುಪ್ಪ ಬೇಕಾಗುತ್ತೆ. ನಾವು ಎಷ್ಟು ತುಪ್ಪ ಹಾಕ್ಕೊಳ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಕ್ಷೀರ. ಹಾಗಾಗಿ ನಾನಿಲ್ಲಿ ಈಗ ತುಪ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಲಾಸ್ಟಿಗೆ ಬಂದು ನಾನೀಗ ಸ್ವಲ್ಪ ಕಲರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಹೇಳಿ, ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತಲ್ವ, ಹಾಗಾಗಿ ಸ್ವಲ್ಪ ಕಲರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಗೋಡಂಬಿ ದ್ರಾಕ್ಷಿ ನಾವೇನು ಹುರ್ಕೊಂಡಿಟ್ಟಿದ್ದೀವಿ ಸೊ ಅದನ್ನು ಹಾಕ್ಕೊಂಡು ಸ್ವಲ್ಪ ಗಟ್ಟಿ ಆಗೋ ತನಕ ಹೀಗೇ ಸ್ವಲ್ಪ ಬೇಯೋದಕ್ಕೆ ಬಿಟ್ಟರೆ ಕ್ಷೀರ ರೆಡಿ ಆಗುತ್ತೆ. ಚೆನ್ನಾಗಿದೆ, ಚೆನ್ನಾಗಾಗಿದೆ. ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು. ಫಸ್ಟ್ ಟ್ರೈ ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ. ಇನ್ನೇನು ಮಕ್ಕಳು ಬರೋದಕ್ಕಾಯಿತು. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ಯಾಕೆ ಕ್ಷೀರ ಮಾಡಿದೆ ಅಂತ ಹೇಳಿದ್ರೆ, ಹೃದಯನ ಸ್ಕೂಲಿಂದ ಕಾಲ್ ಬಂದಿತ್ತು. ಹೃದಯ ಇವತ್ತು ಮಧ್ಯಾಹ್ನ ಸರಿಯಾಗಿ ಊಟ ಮಾಡಿಲ್ಲ ಅಂತೆ. ಆ್ಯಕ್ಚುಲಿ ಬೆಳಿಗ್ಗೆ ದೋಸೆ ಕೊಟ್ಟಿದ್ದೆ, ಸೊ ಸಾಂಬಾರು ಕೊಟ್ಟಿರಲಿಲ್ಲ. ಹೋಗೋಗಿ ಹೇಳಿದ್ಲು ಅಮ್ಮ ಸಾಂಬಾರು ಬೇಡ ಅಂತ ಹೇಳಿದ್ಲು, ಸೊ ಹಾಗೆ ನಾನು ಕೊಡಲಿಲ್ಲ. ಬಟ್ ಮಧ್ಯಾಹ್ನ ಸ್ಕೂಲಲ್ಲಿ ತುಂಬ ಕೂಗಿದ್ಲಂತೆ ಸಾಂಬಾರು ಬೇಕು ಅಂತ ಹೇಳಿ. ಆ್ಯಂಡ್ ಸರಿಯಾಗಿ ಊಟ ಕೂಡ ಮಾಡಿಲ್ಲ ಅಂತ ಟೀಚರ್ ಕಾಲ್ ಮಾಡಿದರು. ಸೊ ಹೃದಯ ಊಟ ಮಾಡಿಲ್ಲ ಅಂತ ಹೇಳಿ ಅದು ನಂಗೆ ತುಂಬ ಟೆನ್ಷನ್ ಆಗೋಯ್ತು. ಹಾಗಾಗಿ ಅವಳಿಗೆ ಫೇವ್ರೇಟ್ ಕ್ಷೀರ, ಹಾಗಾಗಿ ಅದು ಮಾಡಿಟ್ಟಿದ್ದೀನಿ. ಸೊ ತಿಂತಾಳೆ ಇಲ್ವಾ ಅಂತ ಗೊತ್ತಿಲ್ಲ. ಸೊ ಇನ್ನೇನು ಒಂದು 5 ಮಿನಿಟ್ಸಲ್ಲಿ ಬಸ್ ಬರುತ್ತೆ, ಸ್ಕೂಲ್ ಬಸ್. ಆ್ಯಂಡ್ ಹೇಗಿದ್ದಾಳೆ ಅಂತ ನೋಡಬೇಕಷ್ಟೇ. ಮಧ್ಯಾಹ್ನ ಊಟ ಮಾಡಿಲ್ಲ. ಬೆಳಿಗ್ಗೆ ಸ್ನ್ಯಾಕ್ಸಿಗೆ ಇದು ವಾಟರ್ ಮೆಲನ್ ಕೊಟ್ಟಿದ್ದೆ, ಕಲ್ಲಂಗಡಿ ಹಣ್ಣು. ಸೊ ಅದನ್ನ ತಿಂದಿರ್ಬೋದು. ಬಟ್ ಮಧ್ಯಾಹ್ನ ಊಟ ಇಲ್ಲದೆ ಹೇಗೆ ಕೂತಿದ್ದಾಳೆ ಅಂತ ಗೊತ್ತಿಲ್ಲ. ಸೊ ಇನ್ನೇನೋ 5 ನಿಮಿಷದಲ್ಲಿ ಬರ್ತಾಳೆ. ಅಲ್ಲಿ ಕೂತ್ಕೊಂಡಿದ್ದೀನಿ. ಸೊ ಮಳೆ ಎಲ್ಲ ಬಂದರೆ ಸ್ವಲ್ಪ ಕಷ್ಟ ಇಲ್ಲಿ ವೇಟ್ ಮಾಡೋದಕ್ಕೆ. ಸ್ವಲ್ಪ ಬೇಗನೆ ಬರ್ತೀನಿ ನಾನು. ಬಾಯ್ ಬಾಯ್. ಮಕ್ಕಳು ಬಂದರು ಸ್ಕೂಲಿಂದ. ಆಯ್ತಾ ಪುಂಡು? ಫುಲ್ ಬ್ಯುಸಿ. ಇನ್ನಂತೂ ವೀಡಿಯೋ ಮಾಡೋಕ್ಕೂ ಸಾಧ್ಯ ಇಲ್ಲ, ಅಷ್ಟು ಬ್ಯುಸಿ. ಅವ್ರು ಬಂದ ಮೇಲೆ ನೋಡೋಣ ಸ್ನಾನ ಮಾಡಿಸೋದು, ಅಡುಗೆ ತಿನ್ನಿಸೋದು, ಆಮೇಲೆ ಹೋಮ್ವರ್ಕು, ಸೊ ಈ ಥರದ್ದೆಲ್ಲ ಸ್ಟಾರ್ಟ್ ಆಗುತ್ತೆ. ಬತ್ತೆ ಸ್ಲೋಲಿ ಆ ಬ್ಯಾಗಿಗೆ ಜಿಪ್ಪೆಲ್ಲ ಆಡ್ತಿದ್ದೆ ಜನ. ಹೌದಾಯ್ತು ಮೇಲೆ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ
ರಿದ್ಯಾ ಶಾಲೆಗೆ ರೆಡಿ ಆಗ್ತಾ ಇದ್ದಾಳೆ. ಆ್ಯಂಡ್ ಅವಳು ಮೊನ್ನೆದ ಒಂದು ರೈನ್ ಕೋಟ್ ಬೇಕು ಅಂತ ಕೇಳ್ತಾ ಇದ್ದು. ಸೊ ಹಾಗಾಗಿ ಆನ್ಲೈನಲ್ಲಿ ಆರ್ಡರ್ ಮಾಡಿದ ಒಂದು ರೈನ್ ಕೋಟ್ ಅದು ಇವತ್ತು ಬಂದಿದೆ. ಸೊ ಅದನ್ನೀಗ ನೋಡ್ತಾ ಇದ್ದಾಳೆ. ಅಲ್ಲಿ ಆರ್ಡರ್ ಮಾಡಿದ್ದು ರೈನ್ ಕೋಟು. ಆ್ಯಕ್ಚುಲಿ ಸ್ಕೂಲಿಗಲ್ಲ, ಅವಳಿಗೆ ಹೀಗೆ ಸುಮ್ಮನೆ ಮನೇಲಿರುವಾಗೆ ಆಟ ಆಡೋದಕ್ಕೆ ಅಂತ ತೊಗೊಂಡಿದ್ದು. ತುಂಬ ದಿನದಿಂದ ಕೇಳ್ತಾ ಇದ್ದು ರೈನ್ ಕೋಟ್ ಬೇಕು ಅಂತ ಹೇಳಿ. ಸೊ ಹೇರ್ ಸ್ಟೈಲ್ ಎಲ್ಲ ಮಾಡಿದ್ದೀನಿ. ಸೊ ಈ ಥರ ತೋರಿಸಿರುದ್ದ. ಸೊ ಈ ಥರ ಹೇರ್ ಸ್ಟೈಲ್ ಮಾಡಿದ್ದೀನಿ. ಆ್ಯಂಡ್ ಇನ್ನು ಸ್ಟಿಕ್ಕರೆಲ್ಲ ಹಾಕಬೇಕಷ್ಟೇ. ಆಪುಂಡಾ ಅಬ್ಜಾ. ಸೊ ಕ್ವಾಲಿಟಿ ಕೂಡ ಚೆನ್ನಾಗಿದೆ. 350 ಪ್ರೈಸು. ಮೀಶೋದಲ್ಲಿ ತೊಗೊಂಡಿದ್ದು. ತಿರ್ಗು ಕರೆಕ್ಟ್ ಇದೆ ಸೈಜು. ನಾನು 3 to 4 ಇಯರ್ಸ್ ತಗೊಂಡೆ. ಸರಿ ಇದೆ ಅವಳಿಗೆ. ನಾನು ಕೂಡ ಸೆಟ್ ಆಗ್ತೀನಿ. ಬಸ್ ಬಂತು ಅನಿಸುತ್ತೆ. ಇದಲ್ಲ, ಹೋಯ್ತಾ? ಇದೇ ರಿದ್ಯಾನ್ ಸ್ಕೂಲ್ ಬಸ್ಸು. ಸೊ ಈಗ ಜಾಬ್ ಎಲ್ಲ ಬಿಟ್ಟ ಮೇಲೆ ತುಂಬ ಫ್ರೀ ಆಗಿದೆ ಮೈಂಡು. ತುಂಬ ರಿಲ್ಯಾಕ್ಸ್ ಫೀಲ್ ಆಗ್ತಾ ಇದೆ ನನಗೆ. ಮನೆಗೆ ಹೋಗಿ ನನ್ನ ಡೈಲಿ ರೂಟೀನ್ ಸ್ಟಾರ್ಟ್ ಆಗಬೇಕಷ್ಟೇ. ಸೊ ಆ ವ್ಲಾಗ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಸೊ ಇನ್ನು ಮನೆಗೆ ಹೋಗಿ ಏನೆಲ್ಲ ಕೆಲಸ ಇದೆ ನನಗೆ ಅಂತ ಹೇಳಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಐ ವಿಲ್ ಸೀ ಯು ಇನ್ ದ ನೆಕ್ಸ್ಟ್ ಡೈಲಿ ವ್ಲಾಗ್. ಅಂಟಿಲ್ ದೆನ್ ಬೈ ಬೈ, ಟೇಕ್ ಕೇರ್.